ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಮಕ್ಕಳು ಒಂದು ಏಜ್ಗೆ ಬಂದ್ಮೇಲೆ ನಾವು ಅವರಿಗೆ ಬರೆಯೋದು ಮತ್ತೆ ಓದೋದು ಅದೆಲ್ಲವನ್ನ ಕಲಿಸ್ಬೇಕಾಗ್ತದೆ. ಆದ್ರೆ ಅದನ್ನ ಒಂದೇ ಸಲ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ನಿಜವಾಗಿಯೂ ಕಷ್ಟ ಆಗುತ್ತೆ. ಸೊ ಅದು ಸಿಂಪಲ್ ಆಗಿ ಆಗ್ಬೇಕು ಅಂದ್ರೆ ಮಕ್ಕಳು ಆರಾಮಾಗಿ ಬರೆಯೋದು ಓದೋದನ್ನ ಕಲಿಬೇಕಂತ ಇದ್ರೆ ನಾವು ಚಿಕ್ಕ ವಯಸ್ಸಿಂದಲೇ ಅವರಿಗೆ ಯಾವ್ದೆಲ್ಲ ತರದ್ದು ಆಕ್ಟಿವಿಟೀಸ್ ನ ಮಾಡಿಸ್ಬೇಕು ಅದನ್ನ ಒಳ್ಳೆಯ ರೀತಿ ಪ್ಲಾನ್ ಮಾಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಮಾಡಿಸ್ತಾ ಇರ್ಬೇಕಾಗ್ತದೆ. ಸೊ ಇಲ್ಲಿ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಅವನಿಗೆ ಒಂದಷ್ಟು ಸೆಟ್ ಆಫ್ ಆಕ್ಟಿವಿಟಿ ಬುಕ್ ಅನ್ನ ಪರ್ಚೇಸ್ ಮಾಡಿ ಇರ್ತೇನೆ. ಅದನ್ನ ಅವನು ಯೂಸ್ ಮಾಡ್ತಾ ಇರ್ತಾನೆ. ಅಂಡ್ ನಾನು ಅದರಲ್ಲಿ ಪೆನ್ಸಿಲ್ ಅನ್ನ ಮಾತ್ರ ಯೂಸ್ ಮಾಡ್ಬೇಕು ಅಂತ ಹೇಳಿರ್ತೇನೆ. ಸೊ ದಟ್ ಅವನಿಗೆ ಅದನ್ನ ಇರೇಸ್ ಮಾಡಿ ಮತ್ತೆ ಮಾಡ್ಲಿಕ್ಕೆ ಆಗತ್ತೆ. ಮಕ್ಕಳಿಗೆ ನಾವು ನೀನು ಪೆನ್ನಲ್ಲಾದ್ರೂ ಮಾಡು, ಸ್ಕೆಚ್ ಪೆನ್ನಲ್ಲಾದ್ರೂ ಮಾಡು ಅಂತೆಲ್ಲ ಹೇಳಿಬಿಟ್ರೆ ಅವರು ಹೇಗೇಗೋ ಅದನ್ನ ಸ್ಕ್ರಿಬಲ್ ಮಾಡಿ ಬಿಡ್ತಾರೆ. ಮತ್ತೆ ಅದನ್ನ ಇನ್ನೊಮ್ಮೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಅವ್ರಿಗೆ ಅದೊಂದು ಗೊತ್ತು ಕೂಡ ಆಗೋದಿಲ್ಲ. ಸ್ಕೂಲಿಗೆ ಹೋದ್ಮೇಲೆ ಪೆನ್ಸಿಲ್ ಮಾತ್ರ ಯೂಸ್ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು, ಅದೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ನಾವು ಮನೆಯಲ್ಲೇ ಹೇಳಿಕೊಡ್ಬೇಕು ಸಣ್ಣ ವಯಸ್ಸಲ್ಲೇ. ಸೊ ಅದನ್ನ ಅವರು ಆರಾಮಾಗಿ ಕಲಿತಾರೆ. ನನ್ನ ವಿಡಿಯೋಸ್ ನೋಡ್ತಿರೋರು ತುಂಬಾ ಜನರಿಗೆ ಗೊತ್ತಿರ್ತದೆ, ಅವನು ಪೆನ್ಸಿಲ್ ಆಗಿರಬಹುದು, ಪೆನ್ ಆಗಿರಬಹುದು, ಇದ್ರದ್ದೆಲ್ಲ ಗ್ರಿಪ್ ಅವನಿಗೆ ತುಂಬಾನೇ ಚೆನ್ನಾಗಿದೆ. ಕಲರಿಂಗ್ ಕೂಡ ಸಾಧಾರಣವಾಗಿ ಚೆನ್ನಾಗಿ ಕೊಡೋದ್ರಿಂದ ಅವನಿಗೆ ಪೆನ್ಸಿಲ್ ಪೆನ್ ಎಲ್ಲ ಹಿಡಿಯೋದು ಆರಾಮಾಗಿ ಗೊತ್ತಿದೆ. ಆದ್ರೆ ನಾನು 100% ಅವನಿಗೆ ರೈಟಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ಯಾವತ್ತೂ ಮಾಡಿಸ್ಲಿಲ್ಲ. ಫ್ರೀ ಆಗಿ ಬರಿತಾನೆ, A to Z ಬರಿತಾನೆ, 1 to 100 ಬರಿತಾನೆ, ಆದ್ರೆ ನೀಟಾಗಿ ಇಲ್ಲ. ಮಕ್ಕಳು ನೀಟಾಗಿ ಬರಿಬೇಕು ಅಂತ ಇದ್ರೆ ಈ ತರದ್ದು ಬುಕ್ ತುಂಬಾ ಮ್ಯಾಟರ್ ಆಗ್ತದೆ. ಇನ್ನು ಸ್ಕೂಲಿಗೆ ಹೋಗುವ ಮಕ್ಕಳಾದ್ರೆ ಪ್ಲೇ ಸ್ಕೂಲ್ ಆಗಿರಬಹುದು, ನರ್ಸರಿ ಆಗಿರಬಹುದು, ಅಲ್ಲೇ ಅವರಿಗೆ ಬುಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದರಲ್ಲೇ ಅವರು ಕಲಿತಾರೆ. ಆದ್ರೆ ಇವನನ್ನ ಡೈರೆಕ್ಟ್ ಆಗಿ LKG ಗೆ ಹಾಕುವ ಪ್ಲಾನ್ ಇರೋದ್ರಿಂದ ಇದನ್ನೆಲ್ಲ ನಾನು ಸ್ವಲ್ಪ ಮನೆಯಲ್ಲೇ ಮಾಡ್ಬೇಕಾಗ್ತದೆ. ಅವನಿಗೆ ಯಾವ ಅಕ್ಷರ ಯಾವ ಲೆಟರ್ ಅದೆಲ್ಲ ಗೊತ್ತಿದೆ, ಆದ್ರೆ 100% ನೀಟಾಗಿ ಬರೀಲಿಕ್ಕೆ ಕಲಿಬೇಕು ಅಂತ ಇದ್ರೆ ಈ ತರದ್ದು ಬುಕ್ ನನಗೆ ತುಂಬಾ ಬೇಕಾಗ್ತದೆ. ಅದಕ್ಕೆ ನಾನು ಪರ್ಚೇಸ್ ಮಾಡಿರೋದು ಇದು ಓಸ್ವಾಲ್ ಬುಕ್ಸ್ ಅವರದ್ದು ಲಿಟಲ್ ಲೆಜೆಂಡ್ಸ್ ಕ್ಯಾಟಗರಿ ಅಂಡರ್ ಬರ್ತದೆ. ನಾನು ಇದ್ರದ್ದು ಲಿಂಕ್ ನಿಮ್ಗೆ ಕೊಟ್ಟಿರ್ತೇನೆ. ಆಲ್ರೆಡಿ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಕೂಡ ತುಂಬಾ ಯೂಸ್ ಆಗ್ತದೆ. ಇದರಲ್ಲಿ ಲೆವೆಲ್ಸ್ ಇದೆ, 0, 1, 2 ಅಂತ ಹೇಳಿ ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಚೂಸ್ ಮಾಡಬಹುದು. ನಮ್ಗೆಲ್ಲರಿಗೂ ಗೊತ್ತು ಫ್ಲಾಕ್ ಸೀಡ್ಸ್ ಇಂದ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ. ಇದ್ರದ್ದು ಪೊಡಿ ರೆಸಿಪಿನ ಇವತ್ತು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಅರ್ಧ ಕಪ್ ಆಗುವಷ್ಟು ಫ್ಲಾಕ್ ಸೀಡ್ಸ್ ಅನ್ನ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಇವಾಗ 1/4 ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆ, ಅಂದ್ರೆ ಇದನ್ನ ಜೊತೆ ಸೇರಿಸಿದ್ರೆ ಫ್ಲಾಕ್ ಸೀಡ್ಸ್ ಅಷ್ಟು ಆಗ್ತದೆ ಕ್ವಾಂಟಿಟಿ. ಮತ್ತೆ ನಾನು ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು, ನಾನಿಲ್ಲಿ 2 ಮಾತ್ರ ಯೂಸ್ ಮಾಡಿದ್ದು, ಮತ್ತೆ 1-2 ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತೆ ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಎಳ್ಳು ನಾವು ಜಾಸ್ತಿನೂ ಹಾಕೊಳ್ಬಹುದು, ಎಷ್ಟು ಬೇಕಷ್ಟು ಹಾಕೊಳ್ಬಹುದು. ಇದೆಲ್ಲವನ್ನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗ್ತದೆ. ಮತ್ತೆ ಅದನ್ನ ಕೂಡ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾನಿಲ್ಲಿ ಕರಿಬೇವಿನ ಎಲೆಯನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ ನಾನು ಆಲ್ರೆಡಿ ಅದನ್ನ ವಾಶ್ ಮಾಡಿ ಒಳಗಡೆ ಅಂದ್ರೆ ಮನೆ ಒಳಗಡೆ ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೆ. ಹಾಗಾಗಿ ರೋಸ್ಟ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ಏನು ಆಗೋದಿಲ್ಲ. ಸೊ ಮನೆ ಒಳಗಡೆ ಒಣಗಿಸಿರೋದ್ರಿಂದ ನೀರಿನಾಂಶ ಎಲ್ಲ ಹೋಗಿದೆ. ಇಲ್ಲಿ ನಾನು ಜಸ್ಟ್ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡದಷ್ಟೇ. ಅದೆಲ್ಲ ಮಿಕ್ಸರ್ ತಣ್ಣಗಾದ್ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಇದನ್ನ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಬೇಕು ಅಂತ ಇಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬಹುದು. ಇದನ್ನ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಅನ್ನ, ಇಡ್ಲಿ, ದೋಸೆ ಯಾವ್ದ್ರ ಜೊತೆಗಾದ್ರೂ ತಿನ್ಬಹುದು. ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಹೇರ್ ಡೊನೇಷನ್ ನ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳಿ. ನಾನು ಕ್ಯಾನ್ಸರ್ ಪೇಷಂಟ್ಸ್ಗೆ ಹೇರ್ ಡೊನೇಟ್ ಮಾಡಿದ್ದು, ಅದು ಒಂದು ಟ್ರಸ್ಟ್ ಥ್ರೂ ನಾನು ಮಾಡಿದ್ದು. ಆಕ್ಚುಲಿ ನನಗೆ ಹೇರ್ ಡೊನೇಟ್ ಮಾಡಬೇಕು ಅಂತ ಹೇಳಿ ತುಂಬಾ ವರ್ಷಗಳಿಂದ ಒಂದು ವಿಶ್ ಇತ್ತು. ಯಾಕಂದ್ರೆ ನನಗೆ ಕೂದಲು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ಯಾರಿಗೆ ಕೂದಲಿಲ್ಲ ಅವ್ರು ಕೂಡ ಒಂದ್ ಸ್ವಲ್ಪ ದಿನ ಆದ್ರೂ ಅದು ಆರ್ಟಿಫಿಷಿಯಲ್ ಹೇರ್ ಆದ್ರೂ ಪರವಾಗಿಲ್ಲ, ಬಟ್ ಅದನ್ನ ಇಟ್ಟು ಒಂದ್ ಸ್ವಲ್ಪ ಖುಷಿಯಾಗಿರ್ಲಿ ಅನ್ನುವಂಥದ್ದೊಂದು ಫೀಲಿಂಗ್ ನನಗೆ. ಅಂಡ್ ಅದರ ಜೊತೆಗೆ ಈ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಟೈಮಲ್ಲಿ ಹೇರ್ ಉದುರಿ ಅವರು ಬೇಜಾರು ಪಡ್ತಾರೆ ಅನ್ನೋದನ್ನ ತುಂಬಾ ಹತ್ರದಿಂದ ನೋಡಿ ಸ್ವಲ್ಪ ನಾನು ಕೂಡ ಬೇಜಾರಾಗಿದ್ದಿದೆ. ಹಾಗಾಗಿ ಈ ಒಂದು ವಿಶ್ ಇತ್ತು ನನಗೆ ಹೇರ್ ಡೊನೇಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ಸ್ಟೆಪ್ ಅನ್ನ ನಾನು ತಗೊಂಡೆ. ಬ್ಯಾಂಗ್ಳೂರ್ ಹೇರ್ ಡೊನೇಷನ್ ಅಂತ ಹೇಳಿ ಒಂದು ಟ್ರಸ್ಟ್ ಇದೆ, ಅದ್ರ ಥ್ರೂ ನಾನು ಮಾಡಿದ್ದು ಹೇರ್ ಡೊನೇಷನ್. ನಿಮ್ಗೆ ಅದ್ರದ್ದು ನಾನು ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಿಮ್ಗೆ ಇನ್ಫಾರ್ಮೇಶನ್ ಏನಾದ್ರೂ ಬೇಕಂದ್ರೆ ಆ ನಂಬರಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಆಯ್ತು. ಸಿಂಪಲ್ ಆಗಿ ಪ್ರಾಸೆಸ್ ಹೇಳ್ಬೇಕಂದ್ರೆ ನೀವು ಅದಕ್ಕೆ ಮೆಸೇಜ್ ಮಾಡಿದಾಗ ಅವರೊಂದಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಂದ್ರೆ ನೀವು ಹೇಗೆ ಹೇರ್ ಕಟ್ ಮಾಡಬೇಕು, ಎಷ್ಟು ಉದ್ದ ಕೊಡಬೇಕು, ಅದು ಯಾವ ರೀತಿ ಇರಬೇಕು ಕಟ್ ಮಾಡಿದ್ದು, ಅದಕ್ಕೆಲ್ಲ ಸ್ಟೆಪ್ಸ್ ಹೇಳ್ತಾರೆ. ಅದೇ ರೀತಿ
ರೀತಿ ನೀವು ಕಟ್ ಮಾಡಿದ್ದಾಯ್ತು. ಹೇರ್ ಕಟ್ ಮಾಡಿ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಅವರ ಅಡ್ರೆಸ್ಗೆ ಅದನ್ನ ಸೆಂಡ್ ಮಾಡಬಹುದು, ಅಥವಾ ಅವರೇ ಪಿಕಪ್ ಅನ್ನ ಕೂಡ ಶೆಡ್ಯೂಲ್ ಮಾಡ್ತಾರೆ. ನೀವು ಮಾತ್ರ ಅದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಬೇಕಾಗ್ತದೆ. ವಿದಿನ್ ಬೆಂಗಳೂರು ಆದ್ರೆ ಒಂದು 150-200 ರೂಪಾಯಿ ಒಳಗಡೆನೆ ಆಗುತ್ತೆ. ಅವ್ರದ್ದು ಆಫೀಸ್ ಇರೋದು ಜಯನಗರಲ್ಲಿ. ನಿಮಗೆ ಒಂದು ಮಿನಿಮಮ್ ಲೆಂತ್ ಅಂತ ಬೇಕಾಗ್ತದೆ. ಕೂದಲು 14 ಇಂಚ್ ಅಂತ ಹೇಳ್ತಾರೆ ಒಂದು ಮಿನಿಮಮ್ ಲೆಂತ್. ನಾನು ಹೇರ್ ಡೊನೇಟ್ ಮಾಡಿರೋದು 16 ಇಂಚಸ್. ಆದ್ರೆ ಮಿನಿಮಮ್ ಇಂಚಸ್ ಅಂತ ಇರುತ್ತೆ. ನಾನು ಡೊನೇಟ್ ಮಾಡಿರುವಂತಹ ಟ್ರಸ್ಟ್ ಅಲ್ಲಿ 14 ಇಂಚಸ್ ಮಿನಿಮಮ್ ನಾವು ಡೊನೇಟ್ ಮಾಡಬೇಕು. ಸೊ ನಾವು ಹೇರ್ ಅನ್ನ ಕಟ್ ಮಾಡಿ ಅದು ಅವ್ರು ಹೇಳ್ತಾರೆ ಸ್ಟೆಪ್ಸ್ ಹೇಗೆ ಅಂತ ಹೇಳಿ, ಆತರ ನಾವು ಕೊರಿಯರ್ ಮಾಡಿದ್ರೆ ಆಯ್ತು ಅವರಿಗೆ. ಅಂಡ್ ನಾವು ಯಾವಾಗ ಅದನ್ನ ಸೆಂಡ್ ಮಾಡ್ತೇವೆ ಅಥವಾ ಅವ್ರು ಕೂಡ ಪಿಕಪ್ ಅನ್ನ ಶೆಡ್ಯೂಲ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ, ಅದು ಕೂಡ ನಾವು ಮಾಡ್ಕೊಳ್ಬಹುದು. ಅದು ಮೇ ಬಿ ವಿದಿನ್ ಬೆಂಗಳೂರು ಆದ್ರೆ ಮಾತ್ರ ಮಾಡ್ತಾರೆ ಅನ್ಸುತ್ತೆ. ಬೇರೆ ಜಾಗದಲ್ಲಿ ಎಲ್ಲ ಹೇಗಂತ ನನ್ಗೆ ಅಷ್ಟೊಂದು ಪ್ರೊಸೀಜರ್ ಗೊತ್ತಿಲ್ಲ. ಸೊ ಬೆಂಗಳೂರಲ್ಲಿ ನಾವು ಕೂಡ ಇರೋದ್ರಿಂದ ನಮ್ಗೇನ್ ಜಾಸ್ತಿ ಕಷ್ಟ ಅಂತ ಆಗ್ಲಿಲ್ಲ. ನಾವು ಕೊರಿಯರ್ ಮಾಡಿದ್ರೆ ಜಯನಗರಲ್ಲೇ ಇರೋದು ಅವ್ರದ್ದು ಆಫೀಸ್. ಸೊ ಆರಾಮಾಗಿ ನಾವು ಅದನ್ನ ಅವರಿಗೆ ತಲುಪಿಸೋದಕ್ಕೆ ಆಗತ್ತೆ. ನಾವು ಹೋಗಿ ಕೂಡ ಕೊಟ್ಟು ಬರಬಹುದು. ಅಥವಾ ಬೇರೆ ಬೇರೆ ತರದ್ದು ಟ್ರಸ್ಟ್ ಕೂಡ ಇರ್ತದೆ. ಅಂದ್ರೆ ಕೆಲವೊಂದು ಕಡೆಯ ಟ್ರಸ್ಟ್ ಅವರೇ ಬಂದು ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಕೂದಲು ಎಷ್ಟು ಬೇಕು ಅಷ್ಟು. ಸೊ ಒಂದೊಂದು ಟ್ರಸ್ಟ್ ಒಂದೊಂದ್ ತರ ಅವ್ರದ್ದು ರೂಲ್ಸ್ ಎಲ್ಲ ಇರುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ನಮ್ಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಅದು ಅವರು ಇಮೇಲ್ ಥ್ರೂ ನಮ್ಗೆ ಸೆಂಡ್ ಮಾಡ್ತಾರೆ. ಸಾಫ್ಟ್ ಕಾಪಿ ಇರುತ್ತೆ ಸರ್ಟಿಫಿಕೇಟ್ ಇದು. ಅಂದ್ರೆ ನಾವು ಹೇರ್ ಡೊನೇಟ್ ಮಾಡಿದ್ದೇವೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂತ ಹೇಳಿ ನಮ್ಮ ಹೆಸರೆಲ್ಲ ಕೊಟ್ರೆ ಅದನ್ನ ಸರ್ಟಿಫಿಕೇಟ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ ನಮ್ಗೆ. ಸೊ ಅದು ಒಂದು ಇರುತ್ತೆ. ಎಲ್ಲದಕ್ಕಿಂತ ಸರ್ಟಿಫಿಕೇಟ್ ಆಗಿರಬಹುದು ಅದೆಲ್ಲ ಸೆಕೆಂಡ್ರಿ. ನಮ್ಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಲ್ವಾ ನಾವು ಹೇರ್ ಡೊನೇಟ್ ಮಾಡಿದಕ್ಕೆ. ಸೊ ನಮ್ಗೆ ಅದೊಂದು ಇದ್ರೆ ತುಂಬಾ ಖುಷಿ ಆಗುತ್ತಲ್ವಾ. ಯಾರಿಗೆ ಯೂಸ್ ಆಗುತ್ತೆ ಅವರಿಗೆ ಅದು ನಿಜವಾಗಿಯೂ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು 16 ಇಂಚಸ್ ಹೇರ್ ಅನ್ನು ಕೊಟ್ಟಾಗ ಅದು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ನಮ್ದು ಥಿಕ್ನೆಸ್ ಅದು ಕೂಡ ಈ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇದ್ರೆ 14-16 ಇಂಚಸ್ ಹೇರ್ ಅಂತ ಹೇಳಿದ್ರೆ ತುಂಬಾ ಜಾಸ್ತಿನೇ ಇರುತ್ತೆ. ಅಷ್ಟೇ ನಾವು ಏನೋ ಅದಕ್ಕೊಂದು 200-300 ರೂಪಾಯಿ ಖರ್ಚು ಮಾಡ್ತೇವೆ ಅಥವಾ ಸ್ವಲ್ಪ ಜಾಸ್ತಿ ಕೂದಲು ಹೋಯ್ತು ಅದು ಒಂದು ವಿಚಾರ ಬೇರೆ. ಅದಕ್ಕಿಂತ ಜಾಸ್ತಿ ನಮ್ಗೇನ್ ಖುಷಿ ಆಗುತ್ತಂದ್ರೆ ನಮ್ಮಿಂದ ಯಾರೋ ಒಬ್ರು ಅವ್ರ ಮುಖದಲ್ಲಿ ಒಂದು ನಗು ಬರುತ್ತಲ್ವಾ, ಅದು ನಮ್ಗೆ ಖುಷಿ ಕೊಡುತ್ತಲ್ವಾ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಅವ್ರು ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಅದರಲ್ಲಿ ನಮ್ಮ ಹೆಸರಿರುತ್ತೆ ಅಂಡ್ ಹೇರ್ ಡೊನೇಷನ್ ಮಾಡಿದ್ದಾರೆ ಇವರು ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂತ ಹೇಳಿ ಬರ್ದಿರುತ್ತೆ ಆ ಸರ್ಟಿಫಿಕೇಟ್ ಅಲ್ಲಿ. ಅದು ನಮ್ಮ ಮೇಲ್ ಐಡಿಗೆ ಬರುತ್ತೆ. ಫಿಸಿಕಲ್ ಕಾಪಿ ಬೇಕಾದ್ರೆ ನಾವೇ ಪ್ರಿಂಟ್ ಔಟ್ ತೆಗಿಬೇಕಾಗ್ತದೆ. ಅದು ಜಸ್ಟ್ ಒಂದು ಸಾಫ್ಟ್ ಕಾಪಿ ಅವರು ಸೆಂಡ್ ಮಾಡ್ತಾರೆ ನಮ್ಮ ಇಮೇಲ್ ಐಡಿಗೆ. ಅದು ಕೂಡ ಒಂದು ನೆನಪಿಗಂತ ಇಟ್ಕೊಳ್ಬಹುದು. ನಮ್ಗೊಂದು ನೆನಪಿರುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳಿ. ಈ ಒಂದು ಸ್ಟೆಪ್ಸ್ ಅನ್ನು ನಾನು ಫಾಲೋ ಮಾಡಿರೋದು ಹೇರ್ ಡೊನೇಟ್ ಮಾಡೋದಕ್ಕೆ. ತುಂಬಾ ಸಿಂಪಲ್ ಆದಂತಹ ಸ್ಟೆಪ್ಸ್, ಅಷ್ಟೊಂದೇನು ಕಷ್ಟವಾದಂತಹ ಪ್ರೊಸೀಜರ್ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಆಗೋಗುತ್ತೆ. ನಾನು ಅವಾಗದಿಂದ ಟೈಮ್ ನೋಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಟ್ಯೂಷನ್ ಟೈಮ್ ಹತ್ರ ಬರ್ತಾ ಇದೆ. ಟ್ಯೂಷನ್ ಕ್ಲಾಸಸ್ ಮಾಡ್ತೇನೆ ಮನೆಯಲ್ಲಿ ಒಂದ್ ಸ್ವಲ್ಪ ಮಕ್ಕಳಿಗೆ. ನಮ್ಮ ಆರುಷಿದ್ದು ನಿದ್ದೆ ಆಗ್ಲೇ ಹೋಗ್ಬಿಟ್ಟಿದೆ. ಸೊ ಟ್ಯೂಷನ್ ಕ್ಲಾಸ್ ಅಲ್ಲಿ ಇವರು ನಮ್ಮ ಜೊತೆನೆ ಇರ್ತಾರೆ. ಇವತ್ತು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನಗೂ ಆರಾಮಾಗುತ್ತೆ. ಆರಾಮಾಗಿ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗುತ್ತೆ. ಊರಿಂದ ಮುಂಚೆ ಇವರೇ ಎದ್ದೇಳಿದ್ರೆ ಸ್ವಲ್ಪ ಕಷ್ಟನೇ. ಆದ್ರೆ ಪಾಪ ಏನಾದ್ರೂ ಬುಕ್ಸ್ ಇಟ್ಕೊಂಡು ಹಾಗೆ ಕೂತ್ಕೊಳ್ತಾನೆ ಒಂದ್ ಸ್ವಲ್ಪ ಹೊತ್ತು. ಅವನಿಗೆ ಇಷ್ಟ ಅಂತ ಹೇಳಿ ಒಂದಷ್ಟು ರೈಟಿಂಗ್ ಬುಕ್ ಆಗಿರ್ಬಹುದು, ಮತ್ತೆ ಆಕ್ಟಿವಿಟಿ ಬುಕ್ ಆಗಿರ್ಬಹುದು, ಅದನ್ನೆಲ್ಲ ತಗೊಂಡಿರ್ತೇವಲ್ವಾ. ಹಾಗೆ ಒಳ್ಳೆ ಟೈಮನ್ನು ಅವನು ಕೂಡ ಸ್ಪೆಂಡ್ ಮಾಡ್ತಾನೆ. ಮಕ್ಕಳು ಖುಷಿಯಾಗಿರ್ಬೇಕು ಅಂತ ಇದ್ರೆ ನಾವು ಒಂದ್ ಸ್ವಲ್ಪ ಟೈಮ್ ಅನ್ನ ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ಬೇಕಾಗ್ತದೆ. ಆ ಟೈಮ್ ನಿಜವಾಗಿಯೂ ಕ್ವಾಲಿಟಿ ಟೈಮ್ ಆಗಿರ್ಬೇಕು. ನಾವು ಎಷ್ಟು ಹೊತ್ತು ಕೊಡ್ತೇವೆ ಮಕ್ಕಳಿಗೆ ಅನ್ನೋದು ಮುಖ್ಯ ಆಗಿರೋದಿಲ್ಲ. ಆ ಒಂದು ಕೊಡುವಂತಹ ಟೈಮ್ ಅಲ್ಲಿ ನಾವು ಮಕ್ಕಳ ಜೊತೆಗೆ ಏನ್ ಮಾಡ್ತೇವೆ, ನಾವು ಅವ್ರ ಜೊತೆಗೆ ಹೇಗೆ ಇರ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಇವಾಗ ಅವ್ರ ಮೇಲೆ ಕೊಡುವಂತಹ ಟೈಮ್, ಅವರಿಗೆ ಕೊಡುವಂತಹ ಟೈಮ್ ಅಂದ್ರೆ ನಾವು ಇವಾಗ ಒಂದ್ ಸ್ವಲ್ಪ ಟೈಮ್ ಅನ್ನ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದು ಒಂಥರ ಇನ್ಸ್ಟಾಲ್ಮೆಂಟ್ ತರ ನಮ್ಗೆ ರಿಟರ್ನ್ ಬರುತ್ತೆ. ಅದನ್ನ ನಾನ್ ಮಾತ್ರ ತುಂಬಾ ನಂಬ್ತೇನೆ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ ಕೂಡ. ಯಾಕಂದ್ರೆ ಅವನ್ ಚಿಕ್ಕೋನಿರುವಾಗ ನನ್ನ ಕಂಪ್ಲೀಟ್ ಟೈಮ್ ಅನ್ನ ಅವನಿಗಂತಾನೆ ಅಂತ ಇಡ್ತಿದ್ದೆ. ನಾನು ನನ್ನ ಬೇರೆ ಎಲ್ಲ ಕೆಲಸವನ್ನ ಸೈಡಿಗೆ ಇಡ್ತಿದ್ದೆ. ನಾನು ನನ್ನ ಸೆಲ್ಫ್ ಕೇರ್ ಆಗಿರ್ಬಹುದು ಅಥವಾ ಮನೆಯವರನ್ನ ನೋಡ್ಕೊಳ್ಳೋದಾಗಿರ್ಬಹುದು, ಮನೆ ನೋಡ್ಕೊಳ್ಳೋದಾಗಿರ್ಬಹುದು, ಅಡುಗೆ ಮಾಡೋದಾಗಿರ್ಬೋದು, ಎಲ್ಲ ಮಾಡ್ತಿದ್ದೆ. ಆದ್ರೆ ಪ್ರಿಯಾರಿಟಿ ಮಾತ್ರ ಆರುಷ್ ಮಾತ್ರ ಇದ್ದ ನನ್ಗೆ. ಇವಾಗ ಅವನಿಗೆ ಗೊತ್ತಾಗ್ತೆ ನಾನು ಅಷ್ಟೊಂದು ಪ್ರಿಯಾರಿಟಿ ಅವನಿಗೆ ಅಂತ ಹೇಳಿ ಕೊಡೋದಿಲ್ಲ. ಕೊಡುವಂತಹ ಟೈಮ್ ಅನ್ನು ಚೆನ್ನಾಗಿ ಕೊಡ್ತೇನೆ ಅಷ್ಟೇ.
ಬಟ್ ಅವ್ನ್ ಚಿಕ್ಕವನಿರುವಾಗ ಅವ್ನಿಗೆ ಎಲ್ಲ ತರದ ವಿಷಯ ಗೊತ್ತಾಗ್ಬೇಕು ಅಂತ ಹೇಳಿ ತುಂಬಾ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ಅದು ನನ್ಗೆ ಇವಾಗ ಗೊತ್ತಾಗ್ತಿದೆ. ಅವನಿಗೆ ಊಟ ಮಾಡೋದಾಗಿರ್ಬಹುದು, ಅವನೇ ಊಟ ಮಾಡ್ಬೇಕು, ಅವನ್ ತಟ್ಟೆಯಿಂದ ತೆಗ್ದು ಅವನೇ ಊಟ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ಅವನೊಂದು 7 ಮಂತ್ಸ್ ಇರುವಾಗ ಶುರು ಮಾಡಿದಾನೆ. ಸೊ ಅದನ್ನ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ಏನಂದ್ರೆ ಅವನೇ ಕುತ್ಕೊಂಡು ಅವನೇ ಚೆನ್ನಾಗಿ ತಿಂತಾನೆ, ನಾನ್ ಕುತ್ಕೊಂಡು ಅವನಿಗೆ ತಿನ್ಸ್ಬೇಕು ಅಂತ ಇಲ್ಲ. ಅವನ ವಸ್ತುವನ್ನ ಅವನು ಚೆನ್ನಾಗಿ ತೆಗ್ದಿಡ್ಬೇಕು, ಅವನಿಗೆ ಅದು ಗೊತ್ತಾಗ್ಬೇಕು ಅಂತ ಹೇಳಿ ಪ್ರತಿದಿನ ರಾತ್ರಿ ಮಲ್ಗುವಾಗ ಅದು 10 ಗಂಟೆ ಆಗಿರ್ಲಿ, 11 ಗಂಟೆ ಆಗಿರ್ಲಿ, 12 ಗಂಟೆ ಆಗಿರ್ಲಿ, ನಾವು ಮನೆಯಲ್ಲಿ ಯಾರಾದ್ರೂ ಒಬ್ರು ಮನೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲವನ್ನ ಸೈಡ್ಗೆ ತೆಗ್ದಿಟ್ಟು ಅವನ ಟಾಯ್ಸ್ ಅನ್ನ ಮತ್ತೆ ಮಲಗ್ತಾ ಇದ್ವಿ. ಸೊ ಅದನ್ನ ಅವನು ನೋಡ್ತಾ ಇದ್ದ ಡೈಲಿ. ಇವಾಗ ಅವನೇ ಅದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನೇ ಟಾಯ್ಸ್ ಎಲ್ಲಿಯಾದ್ರೂ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅವ್ನ್ ತಗೊಂಡ್ ಹೋಗಿ ಟಾಯ್ಸ್ ಇಡುವಂತಹ ಜಾಗದಲ್ಲಿ ಇಡ್ತಾನೆ. ಸೊ ನಾವ್ ಆವಾಗ ನನ್ಗೆ ಸುಸ್ತಾಯ್ತು, ಇವತ್ತು ನಿದ್ದೆ ಬರ್ತಿದೆ, ಇವತ್ತೊಂದ್ ಕಡೆ ಹೊರಗಡೆ ಹೋಗ್ಬೇಕು, ಸೊ ನನ್ಗೆ ಟಾಯ್ಸ್ ಎಲ್ಲ ಅರೇಂಜ್ ಮಾಡೋದಕ್ ಆಗೋದಿಲ್ಲ ಅಂತದ್ದೆಲ್ಲ ನಾನು ಮಾಡಿದ್ರೆ ಮೇ ಬಿ ಇವಾಗ ಕೂಡ ಅವ್ನ್ ಅದೇ ತರ ಎಕ್ಸ್ಕ್ಯೂಸ್ ತಗೊಳ್ತಿದ್ನೋ ಏನೋ ಗೊತ್ತಿಲ್ಲ. ಮತ್ತೆ ಮಕ್ಳೇನಂದ್ರೆ ಬೆಳೀತಾ ಹೋದ ಹಾಗೆ ಅವ್ರದ್ದು ನೇಚರ್ ಖಂಡಿತವಾಗಿಯೂ ಚೇಂಜ್ ಆಗ್ತಾ ಹೋಗ್ತದೆ. ಆದ್ರೆ ಏನಂದ್ರೆ ಚಿಕ್ಕ ಪುಟ್ಟ ವಿಷಯಗಳು ನಾವು ಹೇಗೆ ಮಾಡ್ತೇವೆ ಅದನ್ನ ನೋಡಿ ಅವರು ತುಂಬಾ ಕಲಿತಾರೆ. ನಾವು ಹೇಳೋದನ್ನ ಕಲಿಯೋದಲ್ಲ ಅವರು. ನಿಜ ಹೇಳ್ಬೇಕಂದ್ರೆ ನಾವು ಹೇಗೆ ಇರ್ತೇವೆ, ನಮ್ಮ ಆಕ್ಷನ್ ಹೇಗಿರ್ತದೆ ಅದನ್ನ ನೋಡಿ ಅವರು ತುಂಬಾ ಕಲಿಯೋದು ಇರ್ತದೆ. ಸೊ ಅದನ್ನ ನಾನು ತುಂಬಾ ನಂಬೋದ್ರಿಂದ ಅವನಿಗೆ ಒಳ್ಳೆಯ ಟೈಮ್ ಅನ್ನ ಕೊಡ್ಲಿಕ್ಕೆ ಯಾವಾಗ್ಲೂ ಯೋಚನೆ ಮಾಡ್ತೇನೆ. ಇದು ನಾನಂತ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲಾರುನುವೆ ಅಷ್ಟೇ. ಇಲ್ಲಿ ಧೀರಜ್ ಸ್ವಲ್ಪ ಹೊತ್ತು ಬಂದು ನೋಡಿದ್ರು, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾನು ಹೇಳಿದೆ ನಮ್ದು ಗಾಳಿಪಟ ಮಾಡಿ ಆಯ್ತು ಅಂತ ಹೇಳಿ. ನಾನು ಅಷ್ಟೇ ಮಾಡುವಂತದ್ದು ಪ್ಲಾನ್ ಇತ್ತು ನನ್ಗೆ. ಆದ್ರೆ ಅವರು ಮಾಡ್ತಾ ಇದ್ದೀರಲ್ವಾ, ಪರ್ಫೆಕ್ಟ್ ಆಗಿ ಮಾಡುವ ಅಂತ ಹೇಳಿ ಅದಕ್ಕೆ ಕಡ್ಡಿ ಎಲ್ಲ ತಗೊಂಡ್ ಬಂದು, ದಾರ ಎಲ್ಲ ತಗೊಂಡ್ ಬಂದು ಮಾಡೋದಕ್ಕೆ ಶುರು ಮಾಡಿದ್ರು. ನನಗೆ ಇಷ್ಟು ಡೀಟೇಲ್ ಆಗಿ ನಿಜವಾಗಿಯೂ ಮಾಡೋದಕ್ಕೆ ಬರೋದಿಲ್ಲ ಗಾಳಿಪಟ. ಧೀರಜ್ಗೆ ಚೆನ್ನಾಗಿ ಮಾಡೋದಕ್ಕೆ ಬರ್ತದೆ ಅಂತ ಹೇಳಿ ಅದನ್ನ ಅವರು ಮಾಡ್ತಾ ಇದ್ದಾರೆ. ಆರುಷ್ ಒಂದು ಮಾಡ್ತಾ ಇದ್ದ, ಅವರು ಒಂದು ಮಾಡ್ತಾ ಇದ್ರು. ಇದೇನಂದ್ರೆ ನಾವು ಮಕ್ಕಳ ಜೊತೆಗೆ ಕುತ್ಕೊಂಡು ಮಾಡಿದಾಗ ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ, ನಮ್ ಜೊತೆ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತದೆ. ಅಂಡ್ ಅವರು ಏನೋ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಅವ್ರ ಜೊತೆ ಈ ತರ ಆಟ ಆಡುವಾಗ ತುಂಬಾ ಮೆಸ್ಸಿ ಮಾಡ್ತಾರೆ, ಅಫ್ಕೋರ್ಸ್ ತುಂಬಾ ಮೆಸ್ಸಿ ಮಾಡ್ತಾರೆ. ನಾವು ಪ್ರತಿ ಸಲ ಬೈಬಾರ್ದು. ನಾವು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು, ಏನ್ ಟಚ್ ಮಾಡ್ಬೇಕು, ಎಷ್ಟು ಟಚ್ ಮಾಡ್ಬೇಕು ಅಂತ ಹೇಳ್ಬೇಕು. ಇವಾಗ ಗಮ್ ಆಗಿದ್ರೆ ಅದನ್ನ ಕೈಗೆ ಮೈಗೆ ಎಲ್ಲ ಹಾಕೊಳ್ಬಾರ್ದು, ಬಾಯಿಗೆ ಹಾಕ್ಲೇಬಾರ್ದು. ಅದೆಲ್ಲವನ್ನ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಅದನ್ನ ಬಿಟ್ಟು ನೀನು ಗಮ್ ಮುಟ್ಟುವ ಹಾಗೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಇಟ್ಸ್ ಓಕೆ, ನಾವು ಅವರ ಜೊತೆಗೆ ಇರುವಾಗ ಅವ್ರು ಅದನ್ನ ತೆಗೆದು ಟ್ರೈ ಮಾಡ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರಿಗೆ ಹೇಳ್ಬೇಕು ಏನಂದ್ರೆ ನಾವು ಇಲ್ಲದಾಗ ಅದನ್ನೆಲ್ಲ ನೀನೊಬ್ನೇ ಯೂಸ್ ಮಾಡಬಾರ್ದು ಇವಾಗ ಅಂತ ಹೇಳ್ಬೇಕು. ಅಂಡ್ ಅವರ ಕಣ್ಣೆದುರಿಗೆ ಇಟ್ರುನುವೆ ಅವ್ರು ಅದನ್ನ ತೆಗಿಬಾರ್ದು. ಆ ತರ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ನಾವು ಯಾಕೆ ಹೇಳ್ತಿದ್ದೇವೆ, ಏನ್ ಹೇಳ್ತಿದ್ದೇವೆ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬೇಕು. ಸೊ ಈ ತರ ಇರುತ್ತೆ ನಮ್ಮನೆಯ ಪೇರೆಂಟಿಂಗ್. ಈ ತರ ನಮ್ದೊಂದು ಗಾಳಿಪಟ ಕೂಡ ರೆಡಿ ಆಯ್ತು. ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಒಂದಷ್ಟು ವಿಚಾರಗಳನ್ನ ಹೇಳಿದ್ದೇನೆ. ಮೇ ಬಿ ನಿಮ್ಗೆ ಕೂಡ ಯೂಸ್ ಆಗ್ತದೆ ಯಾವ್ದಾದ್ರು ಒಂದು ವಿಚಾರ, ನೀವು ಕೂಡ ಕನೆಕ್ಟ್ ಆಗ್ತೀರಿ ಆ ಒಂದು ವಿಚಾರಕ್ಕೆ ಅಂತ ಹೇಳಿ ನಾನು ಅನ್ಕೊಳ್ತಾ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಆರುಷ್ ಮಾತ್ರ ಫುಲ್ ಹ್ಯಾಪಿ ಆಗಿದ್ದಾನೆ, ಯಾಕಂದ್ರೆ ಅವನಿಗೊಂದು ಗಾಳಿಪಟ ಸಿಕ್ಕಿದೆ. ಇಷ್ಟೇ, ಬೈ ಬಾಯ್.